ಹಾಯ್ ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಮನೆಯಲ್ಲೇ ಶಾಂಪೂ ಹೇಗೆ ತಯಾರು ಮಾಡೋದು ಅಂತ ಹೇಳ್ತೇನೆ ನೋಡಿರಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ ಇದು 100 ಗ್ರಾಮ್ ಸಿಕ್ಕಾಕಾಯಿ ತೊಗೊಂಡೆ ನೋಡಿರಿ ನಾನು. ಆಮ್ಯಾಗ 50 ಗ್ರಾಮ್ ಅಂಟಳ್ಕಾಯಿ ಮತ್ತು ಅವಳ 25 ಗ್ರಾಮ್ ತೊಗೊರಿ. 1 ಸ್ಪೂನ್ ಅಕ್ಕಿ ನೆನೆಸಿಡ್ಬೇಕು ನೋಡಿರಿ ಮುಂಚೆ. ಅಕ್ಕಿ ತೊಗೊರಿ. ಇದು ಮೆಂತ್ಯ ಕಾಳದವು, ಇದು 1 ಸ್ಪೂನ್ ತೊಗೊರಿ. ನೆನೆಸಿ ಈ ರೀತಿ ಮಾಡಿಟ್ಕೊಳ್ರಿ ನೀವು. ಇದನ್ನು ಈಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡೋದು ಹೇಗಂತ ಹೇಳ್ತೇನೆ ನೋಡ್ರಿ. ಈ ರೀತಿ ನೀವು ಶಾಂಪೂ, ಅಂಟಳ್ಕಾಯಿ, ಸಿಕ್ಕಾಕಾಯಿ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದನ್ನು ನೀವು ರಾತ್ರಿನ ನೆನೆಸಿಡಬೇಕು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಇದನ್ನು ಏಕ್ದಮ್ ನೀಟಾಗಿ ಕುದಿಸ್ಬೇಕು ನೋಡ್ರಿ. ಇದು ಪೂರ ಹರ್ಬಲ್ ಐತೆ ನೋಡ್ರಿ ಫ್ರೆಂಡ್ಸ್. ಇದು ಯೂಸ್ ಮಾಡೋದ್ರಿಂದ ಹೇರ್ ಫಾಲಿಂಗ್ ಆಗಂಗಿಲ್ಲ, ಯಾವುದೇ ರೀತಿ ಕೆಮಿಕಲ್ ನಿಮ್ಮ ಹೇರ್ಸಿಗೆ ನೀವು ಮಿಕ್ಸ್ ಮಾಡಿ ಕುದಿಸ್ಬೇಕು ನೋಡ್ರಿ ಫ್ರೆಂಡ್ಸ್. ಇದನ್ನ 1 ಲೀಟ್ರ್ ನೀರು ಹಾಕಿ ಈ ರೀತಿ ಕುದಿಸಿ ನೀವು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡಬೇಕು. ಈ ರೀತಿ ಮಾಡಿಕೊಂಡು ನೀವು ಇದನ್ನು ಡೈಲಿ ನೀವು ಕೂದಲಿಗೆ ಹಚ್ಚಿ ವಾಶ್ ಮಾಡ್ಬೋದು. ನೀವು ವಾರಕ್ಕೊಮ್ಮೆ ಆದರೂ ವಾಶ್ ಮಾಡ್ಬೋದು. ನೀವು ಎಷ್ಟೋ ಸಾರಿ ಇದು ಹಚ್ಚಿ ವಾಶ್ ಮಾಡಿದರೂ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಫ್ರೆಂಡ್ಸ್. ಈ ರೀತಿನ ಸೋಸಿ ಒಂದು ಬಾಟಲ್ಗೆ ಹಾಕಿ ನೀವು ಇದನ್ನ ಈ ರೀತಿ ಸೋಸಿ ನೀವು ಇದನ್ನು ಫ್ರಿಜ್ನಲ್ಲೂ ಇಡ್ಬೋದು, ಇಲ್ಲ ಹೊರಗಡೆನೂ ಇಡ್ಬೋದು ನೋಡಿ ಫ್ರೆಂಡ್ಸ್. ಇದನ್ನ ಈ ರೀತಿ ಮಾಡಿ ನೀವು ಪ್ಯಾಕ್ ಮಾಡಿ ಇಟ್ಕೋಬೋದು. ಇದನ್ನು ನೀವು ಹಚ್ಚೋದು 1-2-3 ಮೆಥಡ್ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ನಾನು. ಇದನ್ನು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ನೀವು ಒಂದು ಬೌಲ್ ಒಳಗೆ ತೊಗೋಬೇಕಿದ್ದ. ಇದನ್ನು 3 ಮೆಥಡ್ ಹೇಳ್ತೇನೆ ನೋಡಿರಿ ಫ್ರೆಂಡ್ಸ್ ನಾನು ಇದನ್ನ ಯೂಸ್ ಮಾಡೋದು. ಈ ರೀತಿ ನೀವು ಮುಲ್ತಾನಿ ಮಿಟ್ಟಿ ಹಾಕಿ ಯೂಸ್ ಮಾಡ್ಬೋದು. ಯಾರು ಹೇರ್ಸ್ ಭಾಳ ಆಯಿಲ್ ಬಿಡ್ತಿರ್ತದಲ್ಲ ಅವರು, ಆಮೇಲೆ ಯಾರು ಕೂದಲು ಭಾಳ ಸಾಫ್ಟಾಗಿ ಕುಂಡಿರ್ತಾವಲ್ಲ ಅವರು ಇದ್ರೊಳಗೆ ಅವಳ ಪೌಡ್ರ್ ಹಾಕಬೇಕು ಇದೇ ಕ್ವಾಂಟಿಟಿ ಒಳಗೆ. ಇಲ್ಲತ್ತೋ ನೀವು ಬರೀ ಮೊಸರು ಅಷ್ಟು ಹಾಕಿನೂ ಹೇರ್ ಪ್ಯಾಕ್ ರೀತಿ 15-20 ನಿಮಿಷ ಹಚ್ಕೊಂಡು ನೀವು ವಾಶ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಇದನ್ನ ಭಾಳ ಚೆನ್ನಾಗಿ ಆಗ್ತಾವ್ರಿ ಫ್ರೆಂಡ್ಸ್ ಹೇರ್ ಇದ್ರಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.